ಸರ್ ಎಕರೆಗೆ ಎಷ್ಟು ಗಿಡ ಕುಂತಾವ್ರಿ? 1100 ಗಿಡ ಕುಂತಾವ ನೋಡಿ. 1 ಎಕರೆ 10 ಗುಂಟೆಕ್ಕೆ 1 ಎಕರೆ 10 ಗುಂಟೆ 1100 ಗಿಡ. 1100 ಗಿಡ ಕುಂತಾವ್ರಿ. ದಾಯ ಎಷ್ಟು ಮಾಡಿರಿ ಅಂದ್ರೆ ಸರ್? ದಾಯ 7ರಿಂದ 6 ರೀ. 1 ಗಿಡದಿಂದ 7, 1 ಗಿಡದಿಂದ 6 6 7 ರೀ. ಈ ಥರ ಹತ್ರ ಹಚ್ಚಿರಿ ಏನು ಗಿಡಕ್ಕೆ ಏನು ಗಿಡಕ್ಕೆ ಏನು ತೊಂದರೆ ಇಲ್ಲ ರೀ. ಇಳುವರಿ ಸೇಮ್ ಬರ್ತೈತಿ ಅಂತಾರೆ ರೀ. ನೆರಳಿಗೋಸ್ಕರ ನಾವು. ಸರ್ ನಮಸ್ಕಾರ. ನಮಸ್ಕಾರ ಸರ. ನಿಮ್ಮೊಂದು ಪರಿಚಯ ಮಾಡಿಕೊಡಿ ಸರ್. ನಾವು ವಿರುಬಸಪ್ಪ ಸಿದ್ದಪ್ಪ ಉಲ್ಲತ್ತಿ ಕಡಿಸ್ಯಾರ ರೀ. ಹ್ಞೂ ಸರ್. ನಾವು ಈಗ 3 ವರ್ಷದಿಂದ ಅಡಿಕೆ ಹಚ್ಕೊಂತ ಬಂದವ್ರಿ. 7 6 ರೀ ದಾಯ. 7 6 ದಾಯ ಮಾಡಿರಿ. ಸಣ್ಣ ದಾಯ ಇದ್ರಿ ನೆರಳಿಗೋಸ್ಕರ. ಅಂದರೆ ಸರ್ ಈಗ ಇದು ಎಷ್ಟು ವರ್ಷ ಸರ್ ತೋಟ? ಇದು 4 ವರ್ಷದ ತೋಟ ರೀ. 4 ವರ್ಷದ್ರಿ? ಹ್ಞೂ ರೀ. 4 ವರ್ಷದಂತ ಆ ಥರ ಅನ್ಸೋದಲ್ಲ ಸರ್ ಬೇರೆ ತೋಟಕ್ಕೂ ನೀವು ಹೋಲಿಸಿದ್ರೆ? ಇಲ್ಲ, ನಾವು ಒಂದು ಸ್ವಲ್ಪ ನೀರು ಕಮ್ಮಿ ಮಾಡ್ಕೊಂತ ಬಂದ್ವಿ ಹಿಂಗಾಗಿ ಕುಗ್ಗಿ. ಹ್ಞೂ ರೀ. ಇದು ಗಣ್ಣು ಸಣ್ಣ ಗಣ್ಣಿಗೆ ಬೆಳಿತೀರಿ. ನೋಡಿರಿ, ಇದಕ್ಕೇನು ಕಟ್ಟಿಗೆ ಗೊಬ್ಬರ ಒಂದ್ಸತಿ ಹಾಕ್ಯಾವ್ರಿ. ಇನ್ನು ಸರ್ಕಾರಿ ಗೊಬ್ಬರ ಯಾರನ್ನೂ ಕೊಟ್ಟಿಲ್ರಿ. ಮೊನ್ನೆ ಔಷಧಿ ಹಾಕ್ಸೇವ್ರಿ ಅಷ್ಟೇ. ಅಂದರೆ ಈಗ ದಾಯ ಎಷ್ಟು ಮಾಡಿ ಸರ್ ಗಿಡಕ್ಕೆ ಅಂತರದಿಂದ 7ರಿಂದ 6 ರೀ. 7 6 ರೀ. 7 6 ಗಿಡದಿಂದ ಗಿಡಕ್ಕೆ ಒಂದು ಕಡೆ ಮಕ್ಕ 7, ಒಂದು ಕಡೆ ಮಕ್ಕ 6. ಹ್ಞೂ ರೀ. ನೆರಳಿಗೋಸ್ಕರ ಮಾಡಿದ್ವಿ. ನೆರಳಿಗೋಸ್ಕರ ಮಾಡಿದ್ದು. ಹ್ಞೂ. ಒಟ್ಟು ಚೆನ್ನಾಗೈತಲ್ಲ ಸರ್? ಚೆನ್ನಾಗೈತೆ ರೀ. ನೆರಳು ಮಾತ್ರ ಚೆನ್ನಾಗಿ ಬರ್ತೈತೆ ರೀ. ಬಿಸಿಲು ಭಾಳ ಕಮ್ಮಿ ರೀ. ಬಿಸಿಲು ಕಮ್ಮಿ ರೀ. ನೆರಳ ಜಾಸ್ತಿ ರೀ. ಈಗ ಸದ್ಯ ಉಳುಮೆ ಮಾಡ್ತೀವಿ ಸರ್ ಈಗ? ಉಳುಮೆ ಮಾಡೋದು ಬಿಟ್ಟಲ್ಲ 3 ವರ್ಷ ಆತು ರೀ. 3 ವರ್ಷ ಆತು ರೀ? ಹ್ಞೂ ರೀ. 3 ವರ್ಷದಿಂದ ಉಳುಮೆ ಮಾಡಿದ್ದೆ. ಒಟ್ಟ ಮಾಡಿ ತೋಟದಾಗ? ಒಟ್ಟ ಮಾಡಿಲ್ಲ ರೀ. ಅದರಿಂದ ಏನಾರು ಅನುಕೂಲ ಆಗೈತೆ ಸರ್ ನಿಮಗೆ? ಇಲ್ಲ, ಅದರಿಂದ ಅನುಕೂಲ ಆಗೈತೆ ರೀ ನಮಗೆ. ಉಳುಮೆ ಮಾಡೋದು ಬಿಟ್ಟದ್ರಿಂದ ಅನುಕೂಲ ಆಗೈತೆ ರೀ. ಬೇರೆ ಕಟ್ಟಕ ಬೇರೆ ಕಟ್ಟಕ ನಿಂತೈತಿ. ಬೇರೆ ಕಟ್ಟಕ ನಿಂತದ್ರಿ. ಕಸ ಬೆಳೆದು ಇದಾಗ ಗೊಬ್ಬರ ರೀ. ಮತ್ತೆ ಇದೇ ಗೊಬ್ಬರ ತಂಪು ಉಳಿತೈತಿ ಅಂತ ನಾವು ಕಟಾವು ಮಾಡಿಲ್ಲ. ಈಗ ಆಲ್ರೆಡಿ ಬೇಸಿಗೆ ಟೈಮ್ ಆಗೈತಿ. ಈಗ ನಿಮ್ಗೆ ಉಷ್ಣಾಂಶನೂ ತಡೆ ಇರ್ತೈತಿ. ಬೆಡ್ ಥರ ನಿಮಗೆ ಗಿಡ ತೋಟದಾಗ ರಕ್ಷಣೆ ಕೊಡಕತ್ತೈತಿ. ರಕ್ಷಣೆ ಕೊಡ್ತೈತಿ. ನೆರಳಿಗೋಸ್ಕರ ಮಾಡಿದ್ರಿ. ಹೌದ್ರಾ? ಈ ನೀರಿನ ವ್ಯವಸ್ಥೆ ಎಲ್ಲ ಹೆಂಗೆ ಸರ್? ನೀರಿನ ವ್ಯವಸ್ಥೆ 3 ವಾಲ್ ತಿರೋದ್ರೆ ಡ್ರಿಪ್ ಮಾಡಿಬಿಟ್ಟು. ಡ್ರಿಪ್ ಮಾಡಿಸಿರಿ ಅಂದ್ರೆ ಸ್ಟಾರ್ಟಿಂಗಿಂದ ಡ್ರಿಪ್ ಮಾಡಿದ್ರೆ? ಇಲ್ಲ ನಮ್ಮ ಮೊನ್ನೆ 1 ವರ್ಷದಿಂದ ಹಿಂದೆ ರೀ ಡ್ರಿಪ್ ಮಾಡಿದ್ದು. ಒಂದು ವರ್ಷದಿಂದ ಡ್ರಿಪ್ ಮಾಡಿದ್ರಿ? 1 ವರ್ಷದಿಂದ ಡ್ರಿಪ್ ಮಾಡಿದ್ದು. ಇದೀಗ ಒಂಬಾಳೆ ಎಲ್ಲ ಯಾವಾಗಿಂದ ಸ್ಟಾರ್ಟ್ ಆಗೈತೆ ಸರ್? ಒಂಬಾಳೆ ಎಲ್ಲ ಒಂದು 2 ತಿಂಗಳಿಂದನೇ ಚಲೋ ಆಗೈತೆ ರೀ. 2 ತಿಂಗಳಿಂದ ಅಂದರೆ ನಿಮಗೆ 4 ವರ್ಷಕ್ಕೆ ಸ್ಟಾರ್ಟ್ ಆಗಿದ್ರೆ ಮೂರುವರೆ ವರ್ಷದಿಂದನೇ ಚಲೋ ಆಗೈತೆ ನೋಡಿರಿ. ಒಂದು ಅರ್ಧ ಕೊಯ್ಲು ಕೊಟ್ಟಾವ್ರಿ ಇದ್ರ. ಹೌದ್ರಾ? ಅರ್ಧ ಕೊಟ್ಟಾವ್ರಿ. ಅಂದ್ರೆ ಈಗ ನಿಮ್ಗೆ ಏನೇನು ಪ್ಲಸ್ ಆಗೈತೆ ಅಂದ್ರೆ ಈಗ ಉಳುಮೆ ಮಾಡೋದೊಂದು ಬಿಟ್ಟಿದ್ರಿ. ಉಳುಮೆ ಮಾಡೋದೊಂದು, ಆಮೇಲೆ ಅಂತರನ ಕಡಿಮೆ. ಅಂತರ ಕಮ್ಮಿ, ನೆರಳು ಜಾಸ್ತಿ ಆಗೈತಿ. ಗಿಡ ಅದ ಲಾಭ ರೀ. ನಾರ್ಮಲ್ ಆಗಿ ಅಡಿಕೆ 5 ವರ್ಷದಿಂದ 6 ವರ್ಷ ಅಂತ ಬೇಕೇ ಬೇಕು ಸರ್. ಬೇಕ್ರಿ. ನಮ್ಮ ಜಲ್ದಿನ ನಿಮಗೆ ಮುಂಚೆ ಅಡಿಕೆ ಬಗ್ಗೆ ಬೆಳೆಯೋದ್ರ ಬಗ್ಗೆ ಮಾಹಿತಿ ಇತ್ತು ಸರ್? ಮಾಹಿತಿ ಅಂದ್ರೆ ನಮ್ಮ ಅಣ್ಣರು ಅಲ್ಲಿ ಭೀಮ್ ಸಮುದ್ರ ಅಡಿಕೆ ಅಲ್ಲೇ ಅದ ರೀ. ಅಡಿಕೆ ಏರಿಯಾದಾಗ ಅವ್ರ ಮುಖಾಂತರ ಹಚ್ಚಿದ್ರಿ ಸಮುದ್ರ ಅಂತ. ಅಂದ್ರೆ ಸಸಿ ಎಲ್ಲ ಹೇಳ್ತಾನೆ ಸರ್? ಸಸಿ ನಾವು ಅಲ್ಲಿಂದ ಗೋಟ್ ತರಿಸಿ ನಾವು ಸ್ವಂತ ಸಸಿ ಮಾಡಿಸ್ತೀವಿ. ಬೇರೆ ಯಾವುದೇ ರೀತಿ ಕೆಮಿಕಲ್ ಯಾವ ಗೊಬ್ಬರ ಬಳಸಿಲ್ಲ? ಕೆಮಿಕಲ್ ಸರ್ಕಾರಿ ಗೊಬ್ಬರನ ಮುಟ್ಸಿಲ್ಲ ರೀ. ಗಿಡಗಳೆಲ್ಲ ಈಗ ಯಾವುದೇ ರೀತಿ ರೋಗ ಬಾಧೆ ಇಲ್ಲ? ರೋಗ ಏನಿಲ್ಲ ರೀ. ಯಾವ ರೀತಿಯಿಂದನೂ ರೋಗ ಏನು ಬಂದಿಲ್ಲ ರೀ. ನೀರಿಂದ ಒಂದು ಸ್ವಲ್ಪ ಸಮಸ್ಯೆ ರೀ. 1 ತಿಂಗಳಿಂದ ಅಷ್ಟೇ ರೀ. ಅವಾಗೆಲ್ಲ ನೀರು ಚೆನ್ನಾಗಿತ್ತು. ಬರ್ತಾ ಮತ್ತೆ ನೀರು ಕಮ್ಮಿ ಆಯ್ತು ರೀ. ಈಗ ಮುಂದಿನ ಸರಿ ನೆಕ್ಸ್ಟ್ ಒಳ್ಳೆ ಫಲ ನಿರೀಕ್ಷೆ ಮಾಡಕ್ತೀರಿ? ಒಳ್ಳೆ ನಿಲ್ತೈತಿ ಅಂತ ಫಸಲ್ ನಮಗೆ ಖಾತ್ರಿ ಐತ್ರಿ. ಹೌದು ಸರ್. ಸರ್ ಈಗ ಇದರಿಂದ ನೀವು ಬೇರೆ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಏನಿಲ್ಲ ರೀ, ಬೇಸಿಗೆ ಒಳಗೆ ನೆರಳು ಚೆನ್ನಾಗತಿ. ಆಮೇಲೆ ಉಳುಮೆ ಮಾಡೋದು ಬಿಟ್ಟಿದ್ರಿಂದ ಭಾಳ ಅನುಕೂಲಕತಿ. ಅದನ್ನ ಬಿಟ್ಟರೆ ಮತ್ತೆ ಏನಿಲ್ಲ ಸರ್, ಇಷ್ಟೇ ರೀ. ಉಳುಮೆ ಮಾಡೋದು ಭಾಳ ಕಮ್ಮಿ ಮಾಡಿದರೆ ಚೆನ್ನಾಗಿ ರೀ. ತೋಟದಲ್ಲಿ ಹಸುರು ಇತ್ತು ಅಂದ್ರೆ, ಬೇಸಿಗೆ ಟೈಮಲ್ಲಿ ನಿಮಗೆ ಹಸುರು ಬೇಗ ಇತ್ತು ಅಂದ್ರೆ ಭಾಳ ಚೆನ್ನಾಗಿ ರೀ. ಅದೇ ನೆರಳು ಅದಾಗ ಗೊಬ್ಬರ ರೀ. ಉಷ್ಣಾಂಶ ಬಿಟ್ಕೊಡಲ್ಲ ರೀ ಎಲ್ಲ. ಹ್ಞೂ ರೀ. ಎಲ್ಲ ಬಿಸಿಲು ಆ ಗಿಡದ ಮ್ಯಾಗ ಬೀಳೋದ್ರಿಂದ ಜಲ್ದಿ ಭೂಮಿಗೆ ಎಫೆಕ್ಟ್ ಆಗಲ್ಲ ರೀ. ಆಮೇಲೆ ಕಸ ಎಲ್ಲ ಬೆಳೀತು ಅಂದ್ರೆ ಏನು ಸಮಸ್ಯೆ ಇಲ್ಲ ರೀ. ಸರ್ ಎಕರೆಗೆ ಎಷ್ಟು ಗಿಡ ಕುಂತಾವ್ರಿ? 1100 ಗಿಡ ಕುಂತಾವ ನೋಡಿ. 1 ಎಕರೆ 10 ಗುಂಟೆಕ್ಕೆ 1 ಎಕರೆ 10 ಗುಂಟೆ 1100 ಗಿಡ. 1100 ಗಿಡ ಕುಂತಾವ್ರಿ. ದಾಯ ಎಷ್ಟು ಮಾಡಿರಿ ಅಂದ್ರೆ ಸರ್? ದಾಯ 7ರಿಂದ 6 ರೀ. 1 ಗಿಡದಿಂದ 7, 1 ಗಿಡದಿಂದ 6 7 ರೀ. ಈ ಥರ ಹತ್ರ ಹಚ್ಚಿರಿ ಏನು ಗಿಡಕ್ಕೆ ಏನು ತೊಂದರೆ ಇಲ್ಲ ರೀ. ಇಳುವರಿ ಸೇಮ್ ಬರ್ತೈತಿ ಅಂತಾರೆ ರೀ. ನೆರಳಿಗೋಸ್ಕರ ನಾವು ಹಚ್ಚಿರಿ. ನೆರಳಿಗೋಸ್ಕರ ನಮ್ಮದು ಡ್ರೈ ಏರಿಯಾ. ಹಿಂಗಾಗಿ ನೆರಳಿಗೋಸ್ಕರ ಮಾಡಿದ್ರಿ ನಾವು. ಅನುಕೂಲ ಐತ್ರಿ. ಭಾಳ ಜನ ಇದನ್ನ ಬಂದು ಹೊರಗಿಂದ ನೋಡ್ಕೊಂಡು ಹೋಗಿ ಫೋಟೋ ತಗೊಂಡು ಹೋಗ್ಯಾರ. ಕೇಳಿದಾರ ಫೋಟೋನ ತಗೊಂಡು ಹೋಗ್ಯಾರ. ಈ ಸಣ್ಣದಾಯ ನೀವು ಎಲ್ಲೇ ಮೆಥಡ್ ನೋಡಿ ಮಾಡಿರಿ ಅಂದ್ರೆ, ನಾವು ಬೇರೆ ಕಡೆಗೆ ಹೋಗಿದ್ವಿ ಒಂದು ಏರಿಯಾಕ್ಕೆ, ಅಲ್ಲಿ ಭೀಮ್ ಸಮುದ್ರ ಅಂತ. ಅಲ್ಲಿ ಆ ತೋಟ ನೋಡ್ಕೊಂಬಂದು ಅದು ಸೇಮ್ ತೋಟ ಕಟ್ಟಿದ್ವಿ ರೀ. ಹ್ಞೂ ರೀ.
ನಿಮ್ಮ ಪ್ಲಸ್ ನಿಮಗೆ ಅಡಿಕೆ ಗಿಡದಲ್ಲೂ ಜಾಸ್ತಿ ಆಗೈತಿ ಕೆಲವೊಂದು ಏನಾರ ಹೋಗಾತು ಸಾಗುಣಿ ಅದು ಬಂದು ಹೋದ್ರೂ ಹ್ಞೂ ರೀ ಗಿಡಗಳು ನಿಮಗೆ ಚೆನ್ನಾಗಿ ಕಾಣ್ತೈತೆ ರೀ, ಚೆನ್ನಾಗಿ ನೋಡೋಕೆ ಕಾಣ್ತೈತೆ ರೀ, ಸಣ್ಣದಾಗಿ ಇರೋದ್ರಿಂದ. ಹ್ಞೂ ಗಿಡ ಹಚ್ಚಿಗೆ. ಮತ್ತು ಅದ್ರಾಗ ನೀವು ಉಳಿಮೆನೂ ಮಾಡಿಲ್ಲ ಅದೊಂದು ಪ್ಲಸ್. ಹ್ಞೂ, ಒಂದು 3 ವರ್ಷದಿಂದ ನಾವು ಉಳಿಮೆನ ಮಾಡಿಲ್ಲ ರೀ ತೋಟದಾಗ. ಓಕೆ ಸರ್, ಒಳ್ಳೆ ಮಾಹಿತಿ ಕೊಟ್ಟಿದ್ದೀವಿ. ಧನ್ಯವಾದ ಸರ್. ಥ್ಯಾಂಕ್ಸ್.